ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆ ಸುಸ್ವಾಗತ. ಸಾಮಾನ್ಯವಾಗಿ ಬೆಂಗಳೂರಿನ ಬನ್ನೇರುಘಟ್ಟ ಎಂದರೆ ನಮಗೆ ನೆನಪಾಗುವುದು ಅಲ್ಲಿನ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಫಾರಿ. ಆದರೆ ಇದೇ ಬನ್ನೇರುಘಟ್ಟದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಪಾಂಡವರಿಂದ ನಿರ್ಮಿತವಾದ ಒಂದು ಅದ್ಭುತ ದೇವಾಲಯವಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಇಂದು ನಾವು ಬನ್ನೇರುಘಟ್ಟದ ಸುಂದರ ಬೆಟ್ಟಗಳ ಸಾಲಿನಲ್ಲಿ ನೆಲೆಸಿರುವ ಶ್ರೀ ಚಂಪಕಧಾಮ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಚಮತ್ಕಾರಿ ಸುವರ್ಣಮುಖಿ ಕಲ್ಯಾಣಿಯ ದರ್ಶನ ಮಾಡಲಿದ್ದೇವೆ. ಚಂಪಕಧಾಮ ಸ್ವಾಮಿ ದೇವಾಲಯದ ಇತಿಹಾಸ. ಬೆಂಗಳೂರಿನಿಂದ ಸುಮಾರು 30ರಿಂದ 34 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ. ಇದರ ರಾಜಗೋಪುರವು ಸುಮಾರು 80 ಅಡಿ ಎತ್ತರವಿದೆ. 12ನೆಯ ಶತಮಾನದಲ್ಲಿ ಹೊಯ್ಸಳರು ಈ ದೇವಾಲಯವನ್ನು ನಿರ್ಮಿಸಿದರು ಮತ್ತು ನಂತರ ವಿಜಯನಗರದ ಅರಸರು ಇದನ್ನು ಅಭಿವೃದ್ಧಿಪಡಿಸಿದರು ಎಂದು ಇಲ್ಲಿನ ಶಾಸನಗಳು ತಿಳಿಸುತ್ತವೆ. ಈ ಜಾಗಕ್ಕೆ ಚಂಪಕಧಾಮ ಎಂಬ ಹೆಸರು ಬರಲು ಒಂದು ವಿಶೇಷ ಕಾರಣವಿದೆ. ಹಿಂದೆ ಈ ಪ್ರದೇಶವು ಸಂಪಿಗೆ ಅಂದರೆ ಚಂಪಕ ಮರಗಳಿಂದ ತುಂಬಿದ ದಟ್ಟ ಅರಣ್ಯವಾಗಿತ್ತು. ಇದನ್ನು ಚಂಪಕಾರಣ್ಯ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿನ ಗರ್ಭಗುಡಿಯಲ್ಲಿ ಚಂಪಕಧಾಮ ಸ್ವಾಮಿಯು ಅಂದರೆ ನಾರಾಯಣ ಸ್ವಾಮಿ, ಶ್ರೀದೇವಿ ಮತ್ತು ಭೂದೇವಿಯರೊಂದಿಗೆ ವಿರಾಜಮಾನನಾಗಿದ್ದಾನೆ. ಈ ದೇವಾಲಯವನ್ನು ಮೂಲತಃ ಪಾಂಡವರು ನಿರ್ಮಿಸಿದರು ಎಂಬ ಪ್ರತೀತಿಯೂ ಕೂಡ ಇದೆ. ವಾಗ್ನಿಗಿರಿ ಬೆಟ್ಟ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ. ಚಂಪಕಧಾಮ ದೇವಾಲಯದ ಹಿಂಭಾಗದಲ್ಲಿ ವಾಗ್ನಿಗಿರಿ ಅಥವಾ ನೀಲಗಿರಿ ಎಂಬ ಬೆಟ್ಟವಿದೆ. ಸುಮಾರು 200 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ನೀವು ಬೆಟ್ಟದ ಮೇಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ತಲುಪಬಹುದು. ಇಲ್ಲಿ ವಿಷ್ಣುವಿನ ದಶಾವತಾರಗಳ ಕೆತ್ತನೆಗಳನ್ನು ನಾವು ಕಾಣಬಹುದು. ಈ ಬೆಟ್ಟದ ಮೇಲಿನಿಂದ ಸುತ್ತಮುತ್ತಲಿನ ಶಿವಗಂಗೆ, ಸಾವನದುರ್ಗ ಮತ್ತು ನಂದಿ ಬೆಟ್ಟಗಳ ಸುಂದರ ನೋಟವನ್ನು ಸವಿಯಬಹುದು. ಇಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಬಹಳ ಮನಮೋಹಕವಾಗಿರುತ್ತವೆ. ಸುವರ್ಣಮುಖಿ ಕಲ್ಯಾಣಿಯ ರಹಸ್ಯ. ಬೆಟ್ಟದ ಮೇಲಿನಿಂದ ಸುಮಾರು 2 ಕಿಲೋಮೀಟರ್ ದೂರದ ಅರಣ್ಯದ ಹಾದಿಯಲ್ಲಿ ಟ್ರೆಕ್ಕಿಂಗ್ ಮಾಡಿದರೆ ನಮಗೆ ಸಿಗುವುದೇ ಪುರಾಣ ಪ್ರಸಿದ್ಧ ಸುವರ್ಣಮುಖಿ ಕಲ್ಯಾಣಿ. ಇದನ್ನು ಪಾಪ ನಾಶಿನಿ ಎಂದು ಕರೆಯುತ್ತಾರೆ. ಇದರ ಹಿಂದೆ ಒಂದು ರೋಚಕ ಕಥೆಯಿದೆ. ಪಾಂಡವರ ವಂಶಸ್ಥನಾದ ಜನಮೇಜಯ ಮಹಾರಾಜನು ಒಮ್ಮೆ ಚರ್ಮ ರೋಗದಿಂದ ಬಳಲುತ್ತಲಿದ್ದನು. ಅವನು ಈ ಪ್ರದೇಶಕ್ಕೆ ಬಂದಾಗ ಅವನ ಜೊತೆಗಿದ್ದ ನಾಯಿಯು ಈ ಕಲ್ಯಾಣಿಯ ನೀರನ್ನು ಕುಡಿದು ಅದರಲ್ಲಿ ಸ್ನಾನ ಮಾಡಿದ ತಕ್ಷಣ ಅದರ ಚರ್ಮ ರೋಗ ವಾಸಿಯಾಯಿತು. ಇದನ್ನು ಕಂಡು ಜನಮೇಜಯ ಮಹಾರಾಜನು ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ರೋಗದಿಂದ ಮುಕ್ತಿ ಪಡೆದನು ಎಂಬ ನಂಬಿಕೆ ಇದೆ. ಇಂದಿಗೂ ಅಮಾವಾಸ್ಯೆಯ ದಿನಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸ್ನಾನ ಮಾಡಲು ಬರುತ್ತಾರೆ. ಇನ್ನು ವಿಶೇಷ ಆಕರ್ಷಣೆಗಳು. ಚಕ್ರವ್ಯೂಹ. ಕಲ್ಯಾಣಿಗೆ ಹೋಗುವ ದಾರಿಯಲ್ಲಿ ಕಲ್ಲಿನಲ್ಲಿ ಕೆತ್ತಲಾದ 7 ಸುತ್ತಿನ ಚಕ್ರವ್ಯೂಹದ ರಚನೆಯನ್ನು ನೀವು ಕಾಣಬಹುದು. ಆಂಜನೇಯ ಸ್ವಾಮಿ. ಕಲ್ಯಾಣಿಯ ಕೆಳಭಾಗದಲ್ಲಿ ಹನುಮಂತನ ವಿಗ್ರಹವಿದೆ. ವರ್ಷಕ್ಕೊಮ್ಮೆ ರಾಮನವಮಿಯ ದಿನದಂದು ಮಾತ್ರ ಈ ಕಲ್ಯಾಣಿಯ ನೀರನ್ನು ಖಾಲಿ ಮಾಡಿ ಹನುಮಂತನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಅನ್ನದಾನ. ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಆಧ್ಯಾತ್ಮಿಕ ಶಾಂತಿ ಮತ್ತು ಪ್ರಕೃತಿಯ ಸೌಂದರ್ಯ ಎರಡನ್ನೂ ಒಟ್ಟಿಗೆ ಅನುಭವಿಸಲು ಬನ್ನೇರುಘಟ್ಟದ ಈ ಚಂಪಕಧಾಮ ದೇವಾಲಯ ಅತ್ಯುತ್ತಮ ಸ್ಥಳವಾಗಿದೆ. ನೀವು ಇಲ್ಲಿಗೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಇಂತಹ ಇನ್ನಷ್ಟು ಪುಣ್ಯಕ್ಷೇತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.